ಮೊದಲು ಬಿಜೆಪಿಯವರು ಗ್ಯಾರಂಟಿಗಳು ಟೀಕೆ ಮಾಡ್ತಿದ್ರು, ಈಗ ಅಲ್ಲೇ ಗ್ಯಾರಂಟಿ ಕೊಟ್ಟು ನೇರವಾಗಿ ಅವ್ರ ಅಕೌಂಟಲ್ಲಿ ಹಾಕಿದ್ದಾರೆ. ಇದೇ ಥರ ಜನಗಳಿಗೆ ಮೋಸ ಮಾಡ್ತವ್ರೆ. ಈಗ ಮಹಾರಾಷ್ಟ್ರದಲ್ಲಿ ಚುನಾವಣೆ ಟೈಮಲ್ಲಿ ಏನೇನೋ ಘೋಷಣೆ ಮಾಡಿ ಈಗೆಲ್ಲ ಭಾಳಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಮಾಹಿತಿ ಬಂತು ನನಗೂ. ನಿಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತಿರ್ಬೋದು. ಅದು ಮಹಾರಾಷ್ಟ್ರದಲ್ಲಿ ಚುನಾವಣೆಯಲ್ಲಿ ಹೋದ ವರ್ಷದಲ್ಲಿ ಚುನಾವಣೆ ಇತ್ತು. ಅವಾಗ ಸಿಕ್ಕಾಪಟ್ಟೆ ಏನೇನೋ ಮಾಡಿದರು, ಇಂತಾಗಿ ಇದು ಕೊಡ್ತೀವಿ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ಅದೆಲ್ಲ ಕಡಿಮೆ ಮಾಡಿದ್ದಾರೆ. ಇವ್ರು ಚುನಾವಣೆ ಟೈಮಲ್ಲೇ ಬಡವ್ರಿಗೆ ಜ್ಞಾಪನ ಬರೋದಾ? ಏನಕ್ಕಪ್ಪ ಪ್ರಧಾನಮಂತ್ರಿಗಳು 2014 ಎಲ್ಲ ಅಕೌಂಟಲ್ಲಿ 15 ಲಕ್ಷ ಹಾಕ್ತೀನಂದರು. 15 ಪೈಸೆ ಹಾಕಿದಾರ? 15 ರೂಪಾಯಿ 15 ಪೈಸಾ ಹಾಕಿದಾರ? ಸುಮ್ಮನೆ ಜನನೂ ಅರ್ಥ ಮಾಡ್ಕೊಳ್ಬೇಕು ರೀ. ಈಗ ನೋಡಿ, ಕಾಂಗ್ರೆಸ್ ಪಕ್ಷ ಇತಿಹಾಸ ದಯಮಾಡಿ ತಪ್ಪು ತಿಳ್ಕೊಂಡ್ಬೇಡಿ ನೀವು. ಕಾಂಗ್ರೆಸ್ ಪಕ್ಷದ ಇತಿಹಾಸ ತೆಗೀರಿ ನೀವು. ಚುನಾವಣೆ ಬಂದರೆ ಜನಗಳ ಮಧ್ಯದಲ್ಲಿ ಹೋದರೆ ನಮ್ಮ ಸಾಧನೆಯನ್ನು ಹೇಳ್ತೀವಿ ನಾವು. ಗಂಟಾ ಘೋಷವಾಗಿ ನಮ್ಮ ಸರ್ಕಾರ ಇತ್ತು. ಹಿಂದಿನ ಸರ್ಕಾರಲ್ಲಿ 2013 ಹಿಡ್ಕೊಂಡು 2018ವರೆಗೂ ಸಿದ್ದರಾಮಯ್ಯ ಸರ್ಕಾರ ಇತ್ತು. ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮಗಳು ಕೊಟ್ಟಿದ್ದೀವಿ. ಈಗ ಮೊನ್ನೆ 2023 ಚುನಾವಣೆಯಲ್ಲಿ ತಿರ್ಗಾ ನಮ್ಮ ಸರ್ಕಾರ ಬಂದರೆ ಈ 5 ಗ್ಯಾರಂಟಿಯನ್ನು ಕೊಡ್ತೀವಿ ಅಂದರೆ ನಮ್ಮ ಸಾಧನೆಯನ್ನು ತೋರಿಸಿ ಜನಗಳಿಗೆ ಮತ ಕೇಳ್ತೀವಿ. ಬಿ ಜೆ ಪಿಯವರು ಯಾವುದನ್ನ ಸಾಧನೆ ಹೇಳಿದಾರಾ? ಸಾಧನೆ 0. ಸಾಧನೆ ಏನೇನೂ ಇಲ್ಲ. ಬರೀ ಹಿಂದೂ ಮುಸಲ್ಮಾನ್, ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನೂ ಬೇಕಾಗಿಲ್ಲ, ಅವ್ರಿಗೆ ಯಾವ ಮುಸಲ್ಮಾನೂ ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಮಾತ್ರ, ಕುರ್ಚಿ ಮಾತ್ರ. ಆಮೇಲೆ ಹೇಳ್ಬೇಕು ತಾನೆ ಏನು ಮಾಡಿದ್ದೀರಂತ. ಈ ಕೆಲಸ ಇವ್ರು ಮಾಡ್ಬೋದಾಗಿತ್ತಾನೆ ಸರ್. ಇಂಥ ಒಳ್ಳೆ ಮನೆ ಕೊಡ್ತಾಯಿದ್ದಿಲ್ಲ, ಬಿ ಜೆ ಪಿಯವರು ಕೊಡ್ಬೋದಾಗಿತ್ತು. ಪಾಪ ಸೋಮಣ್ಣ ಪ್ರಯತ್ನ ಮಾಡ್ತಾರೆ, ಅವ್ರು ಹೇಳ್ತೀನಿ ನಾನು. ಸೋಮಣ್ಣ ಒಳ್ಳೆ ಕೆಲಸಗಾರ, ಸ್ಲಮ್ ಬೋರ್ಡ್ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವ್ರು ಪ್ರಯತ್ನ ಮಾಡಿದ್ರು. ಯಡಿಯೂರಪ್ಪ ಹೋಗ್ತಾವೆ ಭಾಳ ಭಿಕ್ಷೆ ಬೇಡ್ಕೊಂಡಂತೆ. ಇಲ್ಲ ಬಡವ್ರು ಬೀದಿಯಲ್ಲಿದ್ದಾರೆ, ಯಡಿಯೂರಪ್ಪರೇ ದಯಮಾಡಿ ಮಾಡಿಕೊಡಿ, ಜಾಸ್ತಿ ಏನಿಲ್ಲ, ಬರೀ ಸ್ಲಮ್ಗಳು ಮನೆ ಕಂಪ್ಲೀಟ್ ಮಾಡಿದ್ರೆ ಒಂದು 7,000 ಮನೆ 7,000 ಕೋಟಿ ಕೊಟ್ಟರೆ ಮನೆಗಳು 1,80,000 ಮನೆಗಳು ಕೊಟ್ಟ ಭಾಳ ಬೇಡ್ಕೊಂಡ್ರಂತೆ. ಆಮೇಲೆ ಬಸವರಾಜ ಬೊಮ್ಮಾಯಿತವನು ಹೋಗಿ ಕೇಳ್ಕೊಂಡಿದ್ದಾರೆ, ಕೊಟ್ಟಿಲ್ಲ. ಮನಸ್ಸಿರ್ಬೇಕಿಲ್ಲ ಬಡವ್ರಿಗೆ ಸಹಾಯ ಮಾಡಬೇಕಂತ. ನೀವೇ ಅರ್ಥ, ಬರೀ ಮಾಧ್ಯಮ ಸ್ನೇಹಿತರು ನಿಮ್ಗೆ ನೀವೇ ಹೇಳಿ ಸರ್. ನೀವು ಇದು ಗ್ಯಾರಂಟಿದಲ್ಲಿ ಇದು ಕೊಡ್ತಾರಂತ ನಿರೀಕ್ಷೆ ಐತಾ ನಿಮಗೆ? ಅಂದರೆ ಇಲ್ಲೇ ಗೊತ್ತಾಯ್ತಾನೆ ಕಾಂಗ್ರೆಸ್ ಪಕ್ಷ ಮತ್ತು ಸಿದ್ದರಾಮಯ್ಯ ಏನಂತ ಇಲ್ಲೇ ಗೊತ್ತಾಗ್ತಾನೆ. ನಾನು ಇಷ್ಟೇ ಕೇಳೋದು, ಕೊಡ್ಬೋದಾಗಿತ್ತಾನೆ ಸರ್. ಅವ್ರ ಕಾಲದಲ್ಲಿ ತಾನೆ ಮನೆಗಳು ಕಂಪ್ಲೀಟ್ ಆಗಿದ್ದಿದ್ದು. ಈಗ ನಮ್ಮ ಸರ್ಕಾರ ಬಂದಿರೋ ಅಂತ ತಿಳ್ಕೊಳ್ಳಿ, ಏನಾಗ್ತಾಯಿತ್ತು ಪಾಪ ಬಡವ್ರು ಏನು ಗತಿ ಆಗೋದು? ಈ ಮನೆ ಸಿಗ್ತಾಯಿತ್ತೇನ್ರಿ? ಹಂಗೆ ಬೀಳ್ತಾಯಿತ್ತು ಮನೆಗಳು. ಹಂಗೆ ಒಂದು 5-6 ವರ್ಷದಲ್ಲಿ ಬೀಳ್ಬಿಡೋದು. ಬೆಂಗಳೂರು ಸಚಿವರು ಅದೇ ಭಾಗದವರಿಂದ ಬೆಂಗಳೂರು ಟನಲ್ ರೋಡ್ ಸಂಬಂಧಪಟ್ಟಂಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳಾಗಿಲ್ಲ. ಸಹಜ, ಎಲ್ಲ ಒಳ್ಳೆ ಕೆಲಸ ಮಾಡ್ರಿ, ಹಂಗೆ ಪರ ವಿರೋಧ ಸಹಜ ಇಲ್ರಿ. ಅದು ಏನು ಮಾಡೋಕ್ಕಾಗಲ್ಲ. ನಾವು ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿ, ಮಾಧ್ಯಮ ಸ್ನೇಹಿತರಿಗೆ ಮನವಿ ಮಾಡ್ಕೊಳ್ಳೋದು, ದಯಮಾಡಿ ಇದು ಬಡವ್ರ ಕಾರ್ಯಕ್ರಮ. ಇದು ಪಕ್ಷ ಜಮೀರ್ ಅಹಮದ್ ಖಾನ್, ಸಿದ್ದರಾಮಯ್ಯ, ಕಾಂಗ್ರೆಸ್ ಪಕ್ಷ ಅಂತ ಕಾರ್ಯಕ್ರಮ ಅಂತ ತಿಳ್ಕೊಬೇಡಿ. ಬೇರೆಯವ್ರಿಗೆ ಗೊತ್ತಾಗಬೇಕು. ಯಾರು ಪ್ರಚಾರದಿಂದ ಯಾರಿಂದ ಆಗ್ತಕ್ಕೆ ಸಾಧ್ಯ? ಮಾಧ್ಯಮದಿಂದ ಸಾಧ್ಯ. ಬೇರೆ ರಾಜ್ಯಕ್ಕೆ ಮೆಸೇಜ್ ಹೋಗಬೇಕು. ಇಂಥ ಬಡವ್ರಿಗೆ ಸಹಾಯ ಒಳ್ಳೇದಾಗ್ತದೆ, ಪುಣ್ಯ ಕಟ್ಕೊಳ್ತೀವಿ ನಾವೆಲ್ಲ. ನೀವುಗಳು ಪ್ರಚಾರ ಮಾಡಬೇಕು, ನೀವುಗಳು ಪ್ರಚಾರ ಮಾಡಬೇಕು. ಏನಕ್ಕಂದರೆ ಇದು ನೋಡಿದ್ರೆ ಏನಾಗ್ತದೆ, ಮುಂದಿನ ದಿನಲ್ಲಿ ಬಡವ್ರಿಗೆ ಅವ್ರಿಗೆ ನಾವು ಇದಕ್ಕೆ ನಾಚಿಕೆ ಆಗ್ತದೆ. ಅವ್ರಿಗೆ ನಾವು ಇದು ಕೊಟ್ಟಿಲ್ಲಲ್ಲಪ್ಪ, ಇವ್ರು ಕೊಡ್ತಾವ್ರಲ್ಲ. ನಿಮ್ಮಲ್ಲಿ ಮನವಿ, ನಾನು ಮಾಧ್ಯಮ ಸ್ನೇಹಿತರಲ್ಲಿ ಕೈ ಜೋಡಿಸಿ ಮನವಿ, ದಯಮಾಡಿ ಪ್ರಚಾರ ಆಗಿ ಬೇರೆ ರಾಜ್ಯದವ್ರಿಗೂ ಗೊತ್ತಾಗಬೇಕು. ಈ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇಂಥ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ಕೊಂಡು ಇಷ್ಟು ಮನೆಗಳು ಕೊಟ್ಟಿದ್ದಾರೆ ಅಂತೇಳಿ ಪ್ರಚಾರ ಆದರೆ ಆ ಸರ್ಕಾರದಲ್ಲೂ ಏನೋ ಒಂದು ತೀರ್ಮಾನ ತೊಗೊಂಡು ಬಡವ್ರು ಒಳ್ಳೇದಾಗ್ಬೋದು ಸರ್. ಈಗ ಲಾಸ್ಟು ಸರ್, ಇವತ್ತು ಸೌತ್ ಆಫ್ರಿಕಾ ಇಂಡಿಯಾ ವುಮೆನ್ಸ್ ವರ್ಲ್ಡ್ ಕಪ್ ನಡೀತದೆ ಸರ್. ಈಗ ಫೈನಲ್ ಬಂದಿದೆ. 100ಕ್ಕೆ 100 ನನ್ನ ವಿಶ್ವಾಸ ಇದೆ. ನಮ್ಮ ಇಂಡಿಯಾ 200% ಗೆಲ್ತಾರಂತ ವಿಶ್ವಾಸ. ನಮ್ಮ ಇಂಡಿಯಾ ಭಾಳ ಸ್ಟ್ರಾಂಗ್ ರೀ, ತುಂಬ ಸ್ಟ್ರಾಂಗ್. ನೋಡಿ ನಮ್ಮ ಪ್ಲೇಯರ್ಗಳು ಇರೋದು, ನನ್ನ ಅನಿಸಿಕೆ ನಮ್ಮ ಪ್ಲೇಯರ್ಗಳು ಇಂಡಿಯಾ ಟೀಮಲ್ಲಿ, ನಮ್ಮ ಇಂಡಿಯಾ ರೆಗ್ಯುಲರ್ ಟೀಮಲ್ಲಿ ಈ ಟೀಮ್ ಹೆಂಗಿದೆ ನಮ್ಮದು, ಒಂಥರ ಎಲ್ಲ ಒಬ್ಬರಿಂದ ಎಲ್ಲ ಹುಲಿಗಳು ಟಗರ್ಗಳು. ಏನು ಹೇಳಿ, ಇನ್ನೂ 3 ಟೀಮ್ ಮಾಡ್ಬೋದು ನಾವು ಇಂಡಿಯಾದಲ್ಲಿ. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ. ನಮ್ಮಲ್ಲಿ ಇನ್ನೂ 3 ಟೀಮ್ ಮಾಡ್ಬೋದು ರೀ, ಇನ್ನೂ 3 ಟೀಮ್ ಮಾಡ್ಬೋದು ನಾವು. ಇದೆ ಎಲ್ಲ. ಈಗ ಇವತ್ತು ಫೈನಲ್ ಇದೆ, ಅವ್ರು ಗೆಲ್ತಾರಂತ ವಿಶ್ವಾಸ ಇದೆ, ಭರೋಸಾ. ಆ ಶುಭಾಶಯನ ಕೊಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.